ನಮ್ಮಲ್ಲಿ ನಾವೆಲ್ಲ ಒಮ್ಮತ ಒಗ್ಗಟ್ಟಾಗಿದ್ದೇವೆ. ಅಖಂಡ ಕರ್ನಾಟಕ ಬಂದ್ ಕರೆದೇ ಕರಿತೀವಿ, ಹೇಳ್ತೀರಿ ಕರೆದೇ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ, ಮೇಕೆದಾಟ್ ಅನ್ಯಾಯ ಆಗಿದೆ, ಕಾವೇರಿ ನೀರು ಬಿಡಬೇಕು. ಪ್ರತಿದಿನ 3,500 ಕ್ಯೂಸೆಕ್ ನೀರು, ಸುಮಾರು 5 TMC ನೀರಾಗುತ್ತೆ. 5 TMC ನೀರನ್ನ ಬಿಟ್ರೆ ನಮಗೆ ಹೆಣ ಸುಡಕ್ಕೆ, ಹೆಣ ನೇಸಕ್ಕೆ ನೀರಿಲ್ಲ, ಹೆಣಕ್ಕೆ ಮೈ ತೊಳೆಯಕ್ಕೆ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಮುಲಾಜಿಲ್ಲದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಕ್ ಕೂಡದು. ನೀರು ಬಿಟ್ರೆ ನಿಮ್ಮ ಸರ್ಕಾರ ರಾಜೀನಾಮೆ ಕೊಡಬೇಕಾಗತ್ತೆ. ಇದು ಬಹಳ ಗಂಭೀರವಾಗಿ ಹೇಳ್ತೇವೆ. ವೈಯಕ್ತಿಕವಾಗಿ ನಿಮ್ಮ ಮೇಲೆ ನಮಗೇನು ಇಲ್ಲ, ಆಯ್ತಾ? ನಾವೆಲ್ಲರೂ ಕನ್ನಡ ಒಕ್ಕೂಟ ತೀವ್ರವಾಗಿ ತೀರ್ಮಾನ ತಗೊಳ್ತೀವಿ. ಇಡೀ ರಾಜ್ಯದಲ್ಲಿ ತೀರ್ಮಾನ ನಾಳೆ ಇಲ್ಲ, ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಮುಖಂಡರುಗಳನ್ನ ಬರಬೇಕು ಅಂತೇಳಿ ಈ ಮೂಲಕ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಮತ್ತು ಅಖಂಡ ಕರ್ನಾಟಕ ಬಂದು ಗ್ಯಾರಂಟಿ, ಬಂದ್ ಮಾಡೇ ಮಾಡ್ತೀವಿ, ಬಂದ್ ಆಗಲೇಬೇಕು, ಬಂದ್ ಮಾಡೇ ಮಾಡ್ತೀವಿ. ನಾಳಿದ್ದು ಸಭೆಯಲ್ಲಿ ಚರ್ಚೆ ಆಗುತ್ತೆ, ನಾಳಿದ್ದು ಹೇಳ್ಬಿಡ್ತೀವಿ, ಬಂದ್ ಹಾಗೆ ಆಗುತ್ತೆ. ನಾಳಿದ್ದು 11 ಗಂಟೆಗೆ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಸಭೆ, ಅಲ್ಲಿ ನಾವೆಲ್ಲರೂ ಸೇರ್ತೀವಿ. ನಾನು, ಸಾರಾ ಗೋವಿಂದ್ ಅವರು, KR ಕುಮಾರ್ ಅವರು, ಮತ್ತು ಗಿರೀಶ್ ಗೌಡ ಅವರು, ಮತ್ತು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಮಂಜುನಾಥ್ ದೇವರು, ಶಿವರಾಮೇಗೌಡರು, ನಾವೆಲ್ಲರೂ ಬಹಳ ಅದ್ಭುತವಾಗಿ ಸೇರ್ತಾ ಇದ್ದೀವಿ. ಅಲ್ಲಿ ಎಲ್ಲ ರೀತಿಯ ನಿರ್ಣಯವನ್ನ ತಗೊಳ್ತೀವಿ. ಭಾರಿ ಹೋರಾಟ, ಭಾರಿ ಚಳುವಳಿ, ಜೈಲ್ ಚಳುವಳಿ, ಜೈಲ್ಗೆ ಹೋಗ್ತಕ್ಕಂಥದ್ದು. ಅಖಂಡ ಕರ್ನಾಟಕ ಬಂದ್ ಇಡೀ ಕರ್ನಾಟಕದ ಉದ್ದಗಲಕ್ಕೂ, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಅಖಂಡ ಕರ್ನಾಟಕ ಬಂದ್ ಮಾಡೋದಕ್ಕೆ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಜನ ರೆಡಿಯಾಗಿರಬೇಕು. ಕನ್ನಡಿಗರಿಗೆ ಅನ್ಯಾಯ ಆಗಿದೆ, ರೆಡಿಯಾಗಿರಬೇಕು. ಬಂದ್ ಮಾಡೇ ಮಾಡ್ತೀವಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ಯಾರಲ್ಲಿ ನಿಂತ್ಕೋಬಾರ್ದು. ಬರೀ ಈ ಕಡೆ ಬರ್ರಿ, ಬರೀ ಈ ಕಡೆ ಬರ್ರಿ, ಎಲ್ಲ ಕೂತ್ಕೊಳ್ರಿ. ನಮ್ಮದು ನಮ್ಮದು ದಯಮಾಡಿ ಎಲ್ಲರೂ ಕೂತ್ಕೊಳ್ರಿ, ಎಲ್ಲರೂ ಕಾಣ್ತಾರೆ. ಕೂತ್ಕೊಳ್ರಿ ಎಲ್ಲರೂ, ದಯಮಾಡಿ ಎಲ್ಲರೂ ಕಾಣ್ತಾರೆ. ಹಿಂದೆ ಇರೋರು ಕಾಣಲ್ಲ, ಇಲ್ಲ ಅಂದ್ರೆ ಎಲ್ಲರೂ ಕೂತ್ಕೊಳ್ಳಿ. ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ, ಎಲ್ಲರೂ ಅಲ್ಲೇ ಕೂತ್ಕೊಳ್ರಿ, ಎಲ್ಲರೂ ಕಾಣ್ತಾರೆ, ಕೂತ್ಕೊಳ್ರಿ.
ಹಿಂದೆ ಇರೋರು ಎಲ್ಲ ಕೂತ್ಕೊಳ್ರಿ ನೀವು ಕೂತ್ಕೊಳ್ಳಿ